ದಾವಣಗೆರೆ ಮಧ್ಯಭಾಗದಲ್ಲಿರ್ತಕ್ಕಂಥ ಇವತ್ತು ಏನು ದುರ್ಗಾಂಬಿಕಾ ಜಾತ್ರೆ ಮಹೋತ್ಸವ ಅದ್ದೂರಿಯಾಗಿ ನಡೀತಾ ಇದೆ. ಸಾಕಷ್ಟು ಭಕ್ತಾದಿಗಳು ಸಾಲು ಸಾಲಾಗಿ ನಿಂತ್ಕೊಂಡು ದರ್ಶನವನ್ನು ಪಡಿತಾ ಇದ್ದಾರೆ. ಒಂದಷ್ಟು ಭಕ್ತಾದಿಗಳು ಹರಕೆಗಳನ್ನ ತೀರಿಸುವಂತ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ದೀಪ ನಮಸ್ಕಾರ ಹಾಕುವಂತ ಜನರು ಒಂದ್ ಕಡೆ ಬರ್ತಾ ಇದ್ರೆ, ಒಂದಷ್ಟು ದರ್ಶನಕ್ಕೆ ಬರ್ತಕ್ಕಂಥ ಒಂದಷ್ಟು ಸಾಲುಗಟ್ಟಾಗಿ ಬರ್ತಾ ಇದ್ರೆ. ಒಟ್ಟಿನಲ್ಲಿ ಈ ಹಬ್ಬವು ವಿಶೇಷವಾಗಿ ನಡೀತದೆ ಅಂತ ಹೇಳ್ಬೋದು. ಈ ಜಿಲ್ಲೆಗಳಿಂದ ಬೇರೆ ಬೇರೆ ಜಿಲ್ಲೆಗಳಿಂದ ಭಕ್ತಾದಿಗಳು ಕೂಡ ಆಗಮಿಸಿ ಈ ಒಂದು ಜಾತ್ರೆ ಮಹೋತ್ಸವಕ್ಕೆ ಆಗಮಿಸಿ ಒಂದು ಜಾತ್ರೆಯನ್ನ ಮಾಡ್ತಾ ಇದ್ರು ಅಂತ ಹೇಳ್ಬೋದು ವೀಕ್ಷಕರೇ. ಬಟ್ ಈ ಒಂದು ವಿಶೇಷದಲ್ಲಿ ಕುರಿ ಹಬ್ಬ, ಕುರಿ ಕಾಳಗ ಆಗಿರ್ಬೋದು, ಹಾಗೆ ಕುಸ್ತಿಗಳನ್ನಾಗಿರ್ಬೋದು, ಈಗ ಸಾಕಷ್ಟು ಸ್ಪರ್ಧೆಗಳನ್ನ ಇಟ್ಟಿರ್ತಾರೆ. ಅದ್ರ ಜೊತೆಗೆ ಇವತ್ತು ಏನು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇರುತ್ತೆ. ಸಾಕಷ್ಟು ಭಕ್ತಾದಿಗಳು ದರ್ಶನ ಮಾಡೋದ್ರ ಜೊತೆಗೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡ್ಬೋದು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಈ ಹಬ್ಬವು ವಿಶೇಷವಾಗಿರುತ್ತೆ ಅಂತಾನೆ ಹೇಳ್ಬೋದು. ನಮ್ಮೂರ ವಿಶೇಷ ಕಾರ್ಯಕ್ರಮದಲ್ಲಿ ಈ ಒಂದು ಹಬ್ಬವು ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು. ಬನ್ನಿ ಹಾಗಾದ್ರೆ ಈ ಒಂದು ಕಂಪ್ಲೀಟ್ ಹಬ್ಬದ ವೈಶಿಷ್ಟ್ಯತೆ ಏನನ್ನೋದು ನಿಮಗೆ ತೋರಿಸ್ಕೊಡ್ತೇನೆ. ಶ್ರೀ ದುರ್ಗಾಂಬಿಕಾ ದೇವಿ ಜಾತ್ರಾ ಮಹೋತ್ಸವ, ಲಕ್ಷಾಂತರ ಭಕ್ತರಿಂದ ದರ್ಶನ. ಮಧ್ಯ ಕರ್ನಾಟಕದ ಪ್ರಸಿದ್ಧ ದಾವಣಗೆರೆ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ಜಾತ್ರಾ ಮಹೋತ್ಸವವು ಮಂಗಳವಾರ ಮತ್ತು ಬುಧವಾರ ವಿಜೃಂಭಣೆಯಿಂದ ನಡೆಯಲಿದ್ದು, ದೇವಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರುತ್ತಿದ್ದು, ಭಕ್ತರ ಸಾಗರವನ್ನು ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನೇ ಪಡುತ್ತಿದ್ದಾರೆ. ಮಂಗಳವಾರ ಮತ್ತು ಬುಧವಾರ ದೇವಿಯ ದರ್ಶನಕ್ಕೆ 12ರಿಂದ 14 ಲಕ್ಷಕ್ಕೂ ಹೆಚ್ಚು ಜನ ಬರುವ ನಿರೀಕ್ಷೆ ಇದ್ದು, ದೇವಸ್ಥಾನದ ಸುತ್ತಮುತ್ತ 500ಕ್ಕೂ ಹೆಚ್ಚು ಜನ ಪೊಲೀಸರನ್ನು ನಿಯೋಜನೆ ಮಾಡಲಾಗಿದ್ದು, ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಭಕ್ತರು ದೀಡು ನಮಸ್ಕಾರ ಹಾಕಿದರು. ಬಿಸಿಲಿನ ಝಳ ಹೆಚ್ಚಾಗಿರುವುದರಿಂದ ಭಕ್ತರ ದಾಹ ತಣಿಸಲು ಸ್ವಯಂ ಪ್ರೇರಿತರಾಗಿ ನೀರು, ಮಜ್ಜಿಗೆ, ಮೊಸರನ್ನ ವಿತರಣೆ ಮಾಡಲಾಗುತ್ತಿದ್ದು, ದೇವಸ್ಥಾನದ ಸುತ್ತಮುತ್ತಕ್ಕೂ 300ಕ್ಕೂ ಹೆಚ್ಚು ಮಳಿಗೆಗಳನ್ನು ಹಾಕಲಾಗಿದೆ. ಜಾತ್ರೆ ಬಲು ಜೋರಾಗಿದ್ದು 15 ದಿನಕ್ಕೂ ಹೆಚ್ಚು ಕಾಲ ಇರಲಿದ್ದು, ಈಗಾಗಲೇ ನಗರ ನಿವಾಸಿಗಳ ಮನೆಗೆ ಬೀಗರು ಬಂದಿದ್ದಾರೆ. 1 ಲಕ್ಷಕ್ಕೂ ಹೆಚ್ಚು ಕುರಿಗಳು ಬುಧವಾರದ ಬಾಡೂಟಕ್ಕೆ ಸಿದ್ಧಗೊಂಡಿವೆ. ಜಾತ್ರೆಯಲ್ಲಿ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ಎಸ್ಪಿ ಉಮಾ ಪ್ರಶಾಂತ್ ಅವರು ದೇವಸ್ಥಾನಕ್ಕೆ ಭೇಟಿ ನೀಡಿ ಪೊಲೀಸರಿಂದ ಸಮಗ್ರ ಮಾಹಿತಿ ಪಡೆದಿದ್ದಾರೆ.
ಹಬ್ಬ ತುಂಬ ಚೆನ್ನಾಗಿ ನಡೀತದೆ. 2 ವರ್ಷಕ್ಕೊಮ್ಮೆ ಹಬ್ಬ ಮಾಡ್ತಾರೆ, ತುಂಬ ಗ್ರ್ಯಾಂಡ್ ಆಗಿರುತ್ತೆ. ಆ ತಾಯಿ ದುಗ್ಗವ್ವ ತುಂಬ ಸತ್ಯ ಇದೆ, ನಾವೆಲ್ಲ ನೋಡಿವಿ, ಅನುಭವಿಸಿದ್ದೀವಿ. ನಾವು ಇಲ್ಲಿ ಎಲ್ಲರೂ ಬರತಕ್ಕಂಥ ಎಲ್ಲ ಹರಕೆ ಮಾಡಿ ಇಲ್ಲಿ ತಾಯಿ ಸನ್ನಿಧಿಯಲ್ಲಿ ಬಂದು ಎಲ್ಲ ಪೂಜೆ ಪುನಸ್ಕಾರಗಳು ಮಾಡಿ ಹೋಗಾರ. ಮತ್ತು ಕುರಿನೂ ಇದು ಮಾಡ್ತೀವಿ, ಬಂದು ಬೀಗರಿಗೆಲ್ಲ ಕರ್ಕೊಂಡ್ಬಂದು ಆ ತಾಯಿ ದರ್ಶನ ಮಾಡಿ ಎಲ್ಲರಿಂದ ಆಶೀರ್ವಾದ ಪಡ್ಕೊಂಡು ಹೋಗ್ತೀವಿ. ನಾವು ನಮ್ಮದು ದಾವಣಗೆರೆನೇ, ನಾವಿಲ್ಲೇ ಜಾಲಿನಗರದವ್ರು ನಾವು.
ದುರ್ಗಾಂಬಿಕಾ ದೇವಸ್ಥಾನದ ಧರ್ಮದರ್ಶಿಗಳು ಸುಮಾರು 17 ಜನ ನಾವು ಕಮಿಟಿಯ ಸದಸ್ಯರಿದ್ದೇವೆ. ಯಾವ ಏನು ಜಾತ್ರೆ 2024ನೇ ಜಾತ್ರೆ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಪ್ರತಿ ಜಾತ್ರೆಗಿಂತ ಈ ಜಾತ್ರೆ ಅತ್ಯದ್ಭುತವಾದ ಜಾತ್ರೆ. ಸುಮಾರು ಕರ್ನಾಟಕ, ಆಂಧ್ರ, ಮಹಾರಾಷ್ಟ್ರ ಅನೇಕ ಬೇರೆ ಬೇರೆ ಜಿಲ್ಲೆಗಳಿಂದ ಲಕ್ಷಾನುಗಟ್ಟಲೆ ಜನ ಬರ್ತಾ ಇದ್ದಾರೆ. ನೀವು ಕಣ್ಣಾರೆ ನೋಡ್ತಾ ಇದ್ದೀರಿ. ಅವರು ಆ ದೇವಿಗೆ ಬೇಡ್ಕೊಂಡಿರ್ತಾರೆ, ನಾನು ಬೇಡ್ತೀರಿ ಅಂತೀನಿ, ದೀಡ್ ನಮಸ್ಕಾರ ಹಾಕ್ತೀನಿ ಅಂತಂದೇಳಿ ಬೇಡ್ಕೊಂಡಿರ್ತಾರೆ. ಅವರು ಅದ್ರ ಪ್ರಕಾರ ದೀಡ್ ನಮಸ್ಕಾರ ಹಾಕ್ತಾರೆ. ಸಾವಿರಾರು ಜನ, ಇಷ್ಟು ಲಕ್ಷಗಟ್ಟಲೆ ಜನ ಸೇರಿದ್ರು ಒಂದು ತುಂಡು ಏನು ತೊಂದರೆ ಆಗದ ರೀತಿ ತಾಯಿ ದುರ್ಗಮ್ಮ ಎಲ್ಲ ಭಕ್ತರನ್ನು ಕಾಪಾಡ್ಕೊಂಡು ಬರ್ತಾರೆ. ಪ್ರತಿ ಜಾತ್ರೆಗಿಂತ ಈ ಜಾತ್ರೆ ಭಾಳ ವಿಶೇಷವಾದ ಜಾತ್ರೆ. ಭಕ್ತರಿಗೆ ಯಾವ ಥರ ತೊಂದರೆ ಆಗೋ ರೀತಿ ಸುಮಾರು 500-600 ಜನ ಪೊಲೀಸ್ ಸಿಬ್ಬಂದಿಗಳಿದ್ದಾರೆ. ಎಲ್ಲ ಇಲಾಖೆಯವರು ಸಹಕರಿಸಿ, ಎಲ್ಲ ಇಲಾಖೆಯವರು ಸಹ ಭಕ್ತರಿಗೆ ಏನಾದರೂ ತೊಂದರೆ ಆಗದ ರೀತಿ ಪ್ರೈಮರಿ ಹೆಲ್ತ್ ಸೆಂಟರ್, ಪ್ರಥಮ ಚಿಕಿತ್ಸೆ ವಿಭಾಗ ಐತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಐತಿ, ಆಮೇಲೆ ಮುನ್ಸಿಪಾಲ್ಟಿ ಐತಿ, ಪೊಲೀಸ್ ಐತಿ, ಆಮೇಲೆ KEB ಸ್ಟೇಷನ್ ಐತಿ. ಎಲ್ಲರೂ ಸಹ ಹಗಲು ರಾತ್ರಿ ಅನ್ನದೆ ಈ ಒಂದು ಜಾತ್ರೆಗೆ ದುಡಿತಾ ಇದ್ದಾರೆ. ಇಲ್ಲಿ ಯಾವ ಥರದ ದೇವಸ್ಥಾನದ ಸುತ್ತಮುತ್ತ ಯಾವ ಥರದ ಪ್ರಾಣಿ ಬಲಿ ಆಗುವುದಿಲ್ಲ. ಆದ್ದರಿಂದ ನಾವು ಈಗೇನು ಸರ್ಕಾರದ ಆದೇಶದ ಪ್ರಕಾರ ಇಡೀ ನಮ್ಮ ಕಮಿಟಿ, ನಮ್ಮ ಟ್ರಸ್ಟು ನಡ್ಕೊಂಡು ಬರ್ತಾ ಇದ್ದಾವೆ. ಎಲ್ಲ ಥರದ ಫ್ಲೆಕ್ಸ್ಗಳನ್ನು ಹಾಕಿದ್ದೇವೆ. ಕಳ್ಳರಿದ್ದಾರೆ ಎಚ್ಚರಿಕೆ, ಯಾವ ಕಾರಣಕ್ಕೂ ಪ್ರಾಣಿ ಬಲಿ ಮಾಡುವುದಿಲ್ಲ. ಆಮೇಲೆ ನಿಮ್ಮ ಒಡವೆ ವಸ್ತುಗಳು ಜೋಪಾನ ಎಲ್ಲ ಫ್ಲೆಕ್ಸ್ಗಳು ಹಾಕಿದ್ದೀವಿ. ಭಕ್ತರು ತಿಳ್ಕೊಂಡು ತಮ್ಮ ಕಾರ್ಯನ ಭಕ್ತರದಿಗಳು ಮಾಡ್ಕೊಂಡು ಹೋಗ್ಬೇಕು ಅಂತ ಕೇಳ್ಕೊಂಡು
ದುರ್ಗಾಂಬಿಕಾ ದೇವಸ್ಥಾನ ಹಬ್ಬ 2 ವರ್ಷಕ್ಕೊಮ್ಮೆ ನಮಗೆ ಬರುತ್ತೆ. ನಾವು ಖುಷಿಯಿಂದ ಎಲ್ಲ ಭಕ್ತರಿಗೂ ದೀನ ನಮಸ್ಕಾರ ಹಾಕಿರ್ತಾರೆ, ಬಿಸಿಲಲ್ಲಿ ಬಂದಿರ್ತಾರೆ. ಹಾಗಾಗಿ ಒಂದು 500 ಲೀಟರ್ ಮಜ್ಜಿಗೆ ಮಾಡಿಸಿ ನಾವೆಲ್ಲ ಭಕ್ತಾದಿಗಳಿಗೆ ಹಂಚಿದ್ದೇವೆ. ನಾವು ನಮ್ಮ ಹಳೆಯಂದ್ರು, ನಮ್ಮ ಮಾಜಿ ಮೇಯರು ಗೋಣಪ್ಪರ್, ನಮ್ಮ ಮಾವರು, ನಮ್ಮ ಹಳೆಯಂದ್ರು ಅಷ್ಟು ಸೇರಿ ನಮ್ಮ ಯುವಕರು ಹುಡುಗರು ಎಲ್ಲ ಸೇರಿ ಮಜ್ಜಿಗೆ ಹಂಚಿದ್ದೇವೆ. ನಾವು ಇದರಿಂದ ನಮಗೆ ಖುಷಿ ಐತಿ. ಬಂದ ಭಕ್ತಾದಿಗಳಿಗೂ ಖುಷಿ ಆಗಲಿ ಅಂತ ಮಾಡಿದ್ದೇವೆ. ದುರ್ಗಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ. ಒಂದ್ಸತಿ ದೇವಿಕೆ ದುರ್ಗಾಂಬಿಕಾ ದೇವಿ ಜಾತ್ರೆಯ ಮಹೋತ್ಸವದ ಶುಭಾಶಯಗಳು. ಇವತ್ತು ಭಾಳಷ್ಟು ಜನ, ಲಕ್ಷಾಂತರ ಜನ ದೇವಿ ದರ್ಶನಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೆಲ್ಲ ಒಳ್ಳೆಯ ಒಂದು ಆರೋಗ್ಯ, ಒಳ್ಳೆ ಇದು ಕೊಡಲಿ ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥಿಸ್ತಾ
ಎಲ್ಲರಿಗೂ ವ್ಯವಸ್ಥೆನ ದೇವಸ್ಥಾನದ ಕಮಿಟಿಯವರು ಮಾಡಿದ್ದಾರೆ ಮತ್ತು ನಗರ ಪಾಲಿಕೆಯಿಂದನೂ ಇಲ್ಲಿ ಭಾಳಷ್ಟು ಸ್ವಚ್ಛತೆ ಬಗ್ಗೆ ಎಲ್ಲ ಇದ್ರ ಬಗ್ಗೆ ಇದಾಗಿ ಒಂದು ಇಲ್ಲಿ ವಾರ್ ರೂಮ್ ಟೈಪ್ ಮಾಡಿದ್ದಾರೆ ನಗರ ಪಾಲಿಕೆಯಿಂದ. ಎಲ್ಲ ಸವಲತ್ತುಗಳಿದೆ. ಎಲ್ಲರಿಗೂ ದೇವಿ ಒಳ್ಳೇದು ಮಾಡಲಿ ಅಂತ ಶುಭ ಹಾರೈಸ್ತೀನಿ. ಹಬ್ಬದ ಶುಭಾಶಯಗಳು. ಹಾಗೂ ಇಲ್ಲಿ ತುಂಬ ಜನ ಸೇರ್ಕೊಂಡಿದ್ದಾರೆ. ಪ್ರತಿ ಸಲವೂ ತುಂಬ ಅದ್ಧೂರಿಯಾಗಿ ಈ ಹಬ್ಬನ ಆಚರಿಸ್ತಾರೆ. ಅದೇ ಥರ ಈ ಸಲವೂ ತುಂಬ ಅದ್ಧೂರಿಯಾಗಿಯೇ ಆಚರಿಸ್ತಾ ಇರೋದು ಕಾಣಿಸ್ತಾ ಇದೆ. ಇಲ್ಲಿ ಬಂದು ತಮ್ಮ ಹರಕೆಗಳನ್ನು ಅವರು ನೆರವೇರಿಸ್ಕೊಳ್ತಾ ಇದ್ದಾರೆ. ಇದನ್ನು ನೋಡಿ ತುಂಬ ಖುಷಿ ಆಯಿತು. ಎಲ್ಲರಿಗೂ ಒಳ್ಳೆಯದಾಗಲಿ. ನೋಡಿದ್ರಲ್ಲ ವೀಕ್ಷಕರ, ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ಇಂಥ ಮತ್ತೊಂದು ವಿಭಿನ್ನವಾದ ಸಂಚಿಕೆಯೊಂದಿಗೆ ವಿಭಿನ್ನವಾದ ಪ್ಲೇಸ್ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ, ಇದು JK TV ಕನ್ನಡ, ನಿಮ್ಮದೇ ವಾಹಿನಿ.